ಏ ರಶಾ ತಗ ಬಾ ಇಲ್ಲಿ ಬಿದ್ದಿ ಮೇಲಿಂದ. ಅಯ್ಯ ಹೇರ ಹೆಚ್ಚು ಮಾಡ್ತೈತೆ ನೋಡಿ ಹುಡುಗ. ಬಾ ತಗ ಬಾ. ಓಹೋ ಏನವ ಲಕ್ಷ್ಮಿಯ ಎಲ್ಲಿ ಹೊಂತೈತಿ ಸವಾರಿಯ? ಎಲ್ಲಿ ಹೋಗ್ತೈತಿ? ಎಲ್ಲಿಲ್ಲ, ಗಿರಿಜಿವ ಮನಿ ಹೊಂತೀನಿವ. ಹೌದನಾ? ಮತ್ತೇನು ಸಮಾಚಾರವ? ಏನು ಈ ಕಡೆ ಎಲ್ಲಿ ಬರಾನೇ ಇಲ್ಲ? ಸಂಗ್ ಮಾಡೋದು ಬಂದ್ ಮಾಡಿದಿ, ಎಲ್ಲ ಬಂದ್ ಮಾಡಿದಿ, ಆರಾಮದಿ ಅಂತ? ಹಾ ಆರಾಮ ನೋಡು. ಹಾ ಮತ್ತ ಆರಾಮ ಇರ್ತೈತ್ವ. ಈಗೇನ ಮಗಳು ನೌಕರಿ ಮಾಡತ್ತಾಳು, ತಿಂಗಳ ಪಗಾರ ಅನಿಸ್ತೀರಿ. ಮತ್ತೆ ಆರಾಮ ಇರ್ತಿರ್ಲ? ಹೂರ, ನಿಮ್ಮಂತರ ಆಶೀರ್ವಾದ ನನ್ನ ಮೇಲೆ ಭಾಳ ಐತ್ಲ. ನನ್ನ ದೇವರೆಲ್ಲ ಚಲೋನ ಮಾಡ್ತಾನ, ಚಲೋನ ಮಾಡಿದಾನ. ಮತ್ತ ನಮ್ಮದಕ್ಕೆ ಹರಕ್ ಬಾಳಿ. ಅಯ್ಯ ನಿನಗೇನಾಗಿತ್ವಾ ಹರಕ್ ಬಾಯಿ ಅನ್ನತಿ? ಏನ್ ಕೇಳ್ತಿ ಬಿಡೋ ನಮ್ಮದ. ಏನ ನೀ ಶಂಕರವಕ್ಕ? ಎಲ್ಲ ಇದಂಗ ಅನ್ಬಾರ್ದವ. ನೀವೇ ಇದ್ದವ್ರಿಗೆ ಅನ್ನಕತ್ರ ಮತ್ತೆ ನಮ್ಮಂತವ್ರು ಬಡವ್ರದೇನ್ ಕತಿ? ಎಲ್ಲ ಇದ್ವಿ ಹಂಗ ಅಂತಿರ್ಲ. ದೇವ್ರು ಕೊಟ್ಟು ನೋಡ್ತಾನೋ ಕಿತ್ಕೊಂಡು ನೋಡ್ತಾನ. ಎಲ್ಲ ಇದ್ನಿ ಹಂಗ ಅನ್ನತಿ. ಈಗ ಐತಿ ಹಂಗ ಅನ್ನತಿ. ಮುಂದೆ ನೋಡಿ ಇರಂಗ ಇಲ್ಲ. ಅವಾಗ ಏನ್ ಮಾಡುದಾ ಇದ್ದ? ಮನುಷ್ಯಾಗ ನೆಮ್ಮದಿ ಬೇಕ. ರೊಕ್ಕ ಇದ್ದಲ್ಲಿ ನೆಮ್ಮದಿ ಇರಂಗಿಲ್ಲ, ನೆಮ್ಮದಿ ಇದ್ದಲ್ಲಿ ರೊಕ್ಕ ಇರಂಗಿಲ್ಲ. ಏನ್ ಮಾಡ್ತಿ? ನಿನಗೇನು ಕಮ್ಮಿ ಅವ? ಬಡ್ಡಿ ವ್ಯವಹಾರ ಮಾಡ್ತಿ, ಸಾಲ ಕೊಡ್ತಿ, ಏನೇನೋ ಮತ್ತೆ ಸೈಡ್ ಬಿಸ್ನೆಸ್ ಮಾಡ್ತೀವ. ಇಷ್ಟು ವಯಸ್ಸಾಗಿತ್ತು ಮತ್ತೆ ನನಗೆ ಸೊಸಿ ಮೊಮ್ಮಕ್ಕನೆಲ್ಲ ಕಂಡು ಇನ್ನ ದುಡಿಯತಿ. ಇನ್ನ ನಾವು ಹಂಗ ಅನ್ಬೇಕ. ಏನ್ ದುಡಿದ್ರ ಏನು ಉಪಯೋಗ ಬಿಡ. ಗಪ್ ಒಂದು ಮೂಲ್ಯಾಕ ಹೊಂದ್ಬೇಕು, ಅದ ಚಲೋ. ಅಲ್ಲೇ ಹರಿಬಿಟ್ಟಿ. ನಿನಗೇನು ಕಮ್ಮಿ ಐತಿ? ಅವಾಗಿಂದ ನಮಗೇನು ಕಮ್ಮಿ ಅನ್ನತಿ? ಏನು ಕಮ್ಮಿ ಐತ್ಲೆ ನಿಂಗೆ? ಮಸ್ತ್ ಗಂಡನ ಸರ್ಕಾರ ನೌಕರಿ ಐತಿ, ಹೌದು ನಂಗೆ ಹೊಲ ಐತಿ, ಮನಿ ಐತಿ, ಮತ್ತೇನು ಬೇಕಲೆ? ಇನ್ನೊಂದು ಸ್ವಲ್ಪ ದಿನಕ್ಕೆ ನಿನ್ನ ಮಗನೂ ನೌಕರಿ ಹತ್ತ, ನಮ್ಮ ಮಗನ ಮದುವೆ ಮಾಡ್ತಿ, ಎಲ್ಲ ಚಲೋನೇ ಐತವ. ನಿನಗೇನು ಕಮ್ಮಿ ಐತಿ? ಅಯ್ಯೋ ದೇವ್ರೆ. ಇನ್ನೊಂದು ಸ್ವಲ್ಪ ದಿನ ಕಾಯ್ಬೇಕಲ್ಲ. ನಮ್ಮನ್ನ ನಾವು ಮಾಡ್ಕೊಂಡು ತಿನ್ಬೇಕು. ಸೊಸಿ ಏನೇ ಯಾವಾಗ ಬಂದ ಖರೆ ಏನ? ಅಲ್ಲ ಶಂಕರಕ್ಕ, ನಿನ್ನ ಸೊಸಿ ಎಲ್ಲಿ ಕಾಣುವ? ಅಕ್ಕೆಲ್ಲಿ ಹೋಗ್ತಾ ಹಡಿಬಿಟ್ಟಿ ಅದಾ ನೋಡು. ಮನೆಯಾಗಿನ ಕೆಲಸ ಮಾಡಕ್ಕೆ ಸಂಚಾಂತನ ಮಾಡ್ತಾ ಕೆಲಸ. ರಾತ್ರಿ 10-11 ಆದ್ರೂ ಭೀ ಮುಗಿಯಂಗಿಲ್ಲ ಆಕಿನ ಕೆಲಸ. ಹೌದು, ಪಾಪ ಕೆಲಸ ಮಾಡ್ತೀತಿ ನಿನ್ನ ಸೊಸಿ? ಅಯ್ಯ ಹಡಿಬಿಟ್ಟಿ ಅಕ್ಕೆಲ್ಲಿ ಕೆಲಸ ಮಾಡ್ತಾಳು. ಮತ್ತೆ ನೀನು ಅದಕ್ಕೆ ಪಾಪ 10 ಗಂಟೆ ಆದ್ರೂ ಕೆಲಸ ಮುಗಿಯಂಗಿಲ್ಲ. ಅದಕ್ಕೆ ಏನಿವ ಕೆಲಸ ಮುಗಿಯಂಗಿಲ್ಲ ಅಂದ್ರೆ ಕೆಲಸ ಮಾಡ್ತಾಳ ಅಂತಲ್ಲ, ಅತ್ತ ಸಾವಕಾಶ ಮಾಡ್ತಾಳ ತನತನ ನಿಂಗೆ. ಶಂಕರಕ್ಕ ಇರ್ಲಿ ಬಿಡು. ಯಾವಾಗಾದ್ರೂ ಅಕ್ಕೆ ಮಾಡಿಕವ. ಸಾವಕಾಶರೇ ಮಾಡಲಿ, ಫಾಸ್ಟ್ರೇ ಮಾಡಲಿ, ನಿಂಗೆ ಯಾಕ? ಅಯ್ಯ ಆ ಹಡಿಬಿಟ್ಟಂದು ಏನು ಕೇಳ್ತಿ ಲಕ್ಷ್ಮವ್ವ ನೀನು? ನಿನಗೆ ಗೊತ್ತಿಲ್ಲ ಗಪ್ಪ. ನನ್ನ ಸೊಸಿ ಹಂಗ ಇಲ್ಲಕ್ಕೆ ಹಗರಿಲ್ಲಕ್ಕೆ. ಶಂಕರಕ್ಕ ಇರ್ಲಿ ಬಿಡ. ನಿನಗೆ ಗೊತ್ತಿಲ್ಲ ಪಾರಿ, ನನ್ನ ಸೊಸಿ ಹೆತ್ತು ಅರ್ಬಿತ್ತಿದ ತಂದು ಒಂದು ಕೆಲಸ ಮಾಡಂಗಿಲ್ಲ. ಎಲ್ಲ ನನಗೆ ಹಚ್ತಾಳ ಕೆಲಸ. ಬೇಗ 9 ಗಂಟೆ ಕೇಳ್ತಾಳ. ಪಾಪ ನನ್ನ ಮಗ 8 ಗಂಟೆ ಹೋಗ್ತೈತಿ. ನಾಷ್ಟ ಮಾಡ್ಕೊಡ್ಬೇಕು, ಡಬ್ಬಿ ಕತ್ತಬೇಕು, ಏನೂ ಇಲ್ಲ. ನಾನೇ ಎದ್ದು ಮಾಡ್ತಾನ. ನಾ 5 ಗಂಟೆ ಕೇಳ್ತಾನ ಅಂದ್ರೆ ಭೀ ಹಡಿಬಿಟ್ಟಿ ನನ್ನ ಸೊಸಿ 9 ಕೇಳ್ತಾಳೆ. ಯವ್ವ ಒಟ್ಟೆ ಬುದ್ಧಿ ಇಲ್ಲ, ಶಾನೇನೇ ಇಲ್ಲದ. ನನ್ನ ಮೊಮ್ಮಗ ಸುಮ್ರ ಸೋಸ್ಕೋತ ಹೋಗ್ತೈತೆ ಹಂಗೆ. ಅದನ್ನ ಜಾಕ ಮಾಡಿಸ್ಬೇಕು, ಮುಖ ಒರೆಸ್ಬೇಕು. ಅದ್ರ ಶೀಸಕ ತೊಳೆಯಂಗಿಲ್ಲ, ನಾನೇ ತೊಳಿತಾನ. ಒಟ್ಟ ಮನ್ಯಾಗ ಏನಂದ್ರೆ ಏನೇ ಕೆಲಸ ಮಾಡಂಗಿಲ್ಲ. ಏನು ಮಾಡೋದೇವ? ಇಂಥ ಸೊಸಿನ ತೊಗೊಂಡ ಎಲ್ಲಿದ ಗಂಟು ಬಿಟ್ಟು ಆಮೇಲೆ ನಂಗೆ ಇಂಥ ಸೊಸಿ ಕಾಲಾಗ ನಂಗೆ ಸಾಕಾಗೈತೆ ನೋಡುವ. ದೇವರ ನನಗೆ ಯಾಕೆ ಸಾವು ತರುವಲ್ಲ ಅನ್ನತನ್ನ. ನನ್ನ ಗಂಡ ನನ್ನ ಬಿಟ್ಟು ವಾದ, ನಾ ಯಾಕೆ ಹೋಗುವಲ್ಲಿ ಹಂಗೆ ಅನ್ಸಾತೈತೆ ನನಗೆ. ಇಂಥವೆಲ್ಲ ಕರ್ಮಾವ ನೋಡಕ್ಕಿತ್ತ ಪೈಲ ನನ್ನ ಕರ್ಕೋತ ಅನ್ನತನ್ನ ದೇವ್ರಿಗೆ. ನನ್ನ ಕರ್ಕೋವಲ್ಲ. ಮದುವೆ ಮಾಡ್ಕೊಂಡು ಬಂದಾಗಿಂದ ಎಲ್ಲ ಶನಿ ಬೇನ್ ಹತ್ತೈತೆ ನನಗೆ. ಆಕೆ ಕಾಲು ಇಟ್ಟಂಗೆ ಬರೀ 2 ತಿಂಗಳದಾಗ ನನ್ನ ಗಂಡ ಸತ್ತ. ಆಕೆ ಕಾಲು ಹೆಂಗೆ ಇಟ್ಟಾಳ ಹಂಗೆ ನನ್ನ ಬಡ್ಡಿ ವ್ಯವಹಾರ ಎಲ್ಲ ಬಂದದು. ಶಂಕರಕ್ಕ ಹಂಗ್ಯಾಕಂತಿ? ಬಿಡು. ಗಪ್ಕೊಂಡ್ ಲಕ್ಷಿ ನಿಂಗೆ ಗೊತ್ತಿಲ್ಲ ಅದೆಲ್ಲ. ಶಂಕರಕ್ಕ ಇರ್ಲಿ ಬಿಡು. ಇನ್ನ ಸಣ್ಣಕ್ಕೆ ಸಂಭಾಸ್ಕೊಂಡು ಹೋಗ. ಏನು ಸಣ್ಣಕ್ಕೆ ಹಡ್ಬಿಟ್ಟಿ? ಒಂದು ಕುಸ್ನ ಹರಿದ ಇನ್ನ ಬುದ್ಧಿಲ್ಲ. ಸಾಕಾಗೈತಕಿನ ಕಾಲಾಗ ಎಂತಾದ ಗಂಟು ಬಿತ್ತಿ ಆಮೇಲೆ ನಮಗೆ. ಆ ದನಗೋ ಅದಾವ ಮನ್ಯಾಗ 3-4. ಆ ದನಗೋ ಕಾಲಾಗ ಒಂದು ದಿನ ಹೋಗಿಲ್ಲಕ್ಕೆ. ನಾನು ದಾರಿ ತೆಗಿತಾನೆ, ನಾನು ಶಗನ ತೆಗಿತಾನೆ, ಎಲ್ಲ ನಾನು ಮಾಡ್ತಾನೆ. ಹಾಲತ್ತು ಕುಡಿತಾಳ ರಾತ್ರಿ. ಒಂದು ಗ್ಲಾಸ್ ತುಂಬಿ ಹಾಲು ಕುಡಿತಾಳ. ಹಾಲು ಕುಡಿತಾಗತ್ತ ಚಲೋ ಆತೈತಿ. ಶಗನ ವಾಸನ ಛೀ ಥೂ ಮಾಡ್ತಾಳ. ಮಗಗೂ ಕಳ್ಸಂಗಿಲ್ಲ ಶಗನ ಅಂತ. ಪಾರಕ್ಕ ಇಕ್ಕೇನು ಬಂದ್ ಮಾಡಂಗಿಲ್ವ? ಶಂಕರಕ್ಕ ಬಂದ್ ಮಾಡ. ಹಿಂದೆ ನೋಡಲ್ಲ ನೀನ್ ಸೊಸಿ ಬಂದಾಗ. ಹೇಳ್ರಿ ನನ್ನ ಬಗ್ಗೆ ಏನೇನ್ ಚಾರ ಹೇಳ್ಬೇಕನ್ನತ್ತೀರಿ ಹೇಳ್ರಲ್ಲ. ಯಾಕೆ ಬಂದ್ ಮಾಡಿದಿರಿ ಹೇಳ್ಲ? ನಾ ಕೆಲಸ ಮಾಡಂಗಿಲ್ಲ. ಮದುವೆ ಮಾಡ್ಕೊಂಡ್ ಬಂದ ನಿಮ್ದೆಲ್ಲ ಹಾಳಾಗೈತಿ. ಇನ್ನ ಏನ್ ಹೇಳ್ತಿ? ಬೇಗ ನಶಿಕ್ನಾಗ 5ಕ್ಕೆ ಎದ್ದು ನಿಮ್ಮದೆಲ್ಲ ಚಾಕ್ರಿ ಮಾಡಿ ನಿಮ್ ತ್ಯಾಕ ಹಿಂಗೆಲ್ಲ ಅನ್ಸ್ಕೋಬೇಕು. ಏನ ನಾ 9 ಕೇಳ್ತಾನ. ಆತ ಇನ್ನು ಮುಂದೆ ನೋಡ್ ಮಗಳ 9 10 ಕೇಳ್ತಾನ. ನೀನು ಯಾವ ಬಾಯಿಲೆ ಮಾತಾಡ್ತೀರಿ ನೀವ? ಮಂದಿ ಮುಂದೆಲ್ಲ ನನ್ನ ಅಬ್ರು ತಕ್ಕೋತ ನೀವ ನನ್ನ ಅಬ್ರು ತಕ್ಕೋತ ಹೊಂತೀರಿ ಊರಾಗ ಓನ್ಯಾಗ ಎಲ್ಲ. ಮದುವೆ ಮಾಡ್ಕೊಂಡ ನಿಮ್ಮದೆಲ್ಲ ನಂದು ಹಾಳಾಗೈತಲ್ಲ. ಹೋಗಿ ನಮ್ಮಪ್ಪ ಅವಾಗ ಬಡ್ಕೊಂಡ್ಯ ಈ ಮನಿಗೆ ಕೊಡ್ಬೇಡ, ಈ ಮನಿಗೆ ಕೊಡ್ಬೇಡ ತಂದು ಹೋಗಿ ನಿಮ್ಮ ಮನಿಗೆ ಬಂದ ನನ್ನ ಜೀವನ ಎಲ್ಲ ಹಾಳಾಗೈತಿ. ನಿಮ್ಮ ಮಗ ಕುಡುಕ್ ಮಗ ಅವನ ಜೊತೆ ಈಗಾತನ ಕುಡುಕನ್ ಜೊತೆ ನಾ ಈಗಾತ. ನನ್ನ ಜೀವನ ಹೆಂಗೆ ಹಾಳಾಗೈತಿ, ನಾ ಹೆಂಗೆ ಸುಧಾರಿಸ್ಕೋಬೇಕತ್ತ ನಾ ಅನ್ನಕತ್ರ ನೀವ ಅರ್ಧ ಅಬ್ರು ತೆಗಿತೀರಿ ನಂದು. ಇನ್ನ ಏನೇನು ಹೇಳ್ಬೇಕು ಅನ್ಕೊಂಡಿರ ಹೇಳ್ಕೊಂಡು ಹೋಗ್ರಿ. ಏನಂದ್ರಿ? ನಾ ಅಡಿಗೆ ಮಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ, ಎಮ್ಮಿ ಕಾಲಾಗ ಹೋಗಂಗಿಲ್ಲ, ನನ್ನ ಮಗನ ಮುಖ ನಾ ತೊಳೆಯಂಗಿಲ್ಲ, ಎಲ್ಲ ನೀವ ಮಾಡ್ತಿರಲ್ಲ. ಏನು ಮುಂದೆ ನೀವ ಮಾಡ್ಬೇಕಲ್ಲ. ಏನು ನಾ ಏನು ಮಾಡ ಹೇಳ್ಕೆ? ನಿಮ್ಮ ಮಗ ಬರ್ಲಿ. ನಿಮ್ಮ ಮಗ ಬರ್ಲಿ ಮಾಡ್ತಾನ. ಬರ್ಲಿ ನನ್ನ ಗಂಡ ಕೇಳ್ತಾನ ಏನು ಕೆಲಸ ಮಾಡ್ತಾನೋ ಇಲ್ಲೋ. ಲಕ್ಷ್ಮಿ ಅಕ್ಕ ಪಾರಕರ ಸಂಜೆಗೆ ನೀವು ಖಾಲಿ ಇದ್ರೆ ಬರ್ರಿ ನಮ್ಮ ಮನೆಗೆ ಕೇಳಕ್ರಿ ನನ್ನ ಗಂಡ ಯಾರು ಕೆಲಸ ಮಾಡ್ತಾರೋ ಯಾರಿಲ್ಲ ಅಂತ.
ಏ ಇರ್ಲಿ ಬಿಡ ಪಾರಿ, ಸುಮ್ಮ ಮಜಾಕ್ ಮಾಡಿನ್ಯಾ. ಏನ್ ಮಜಾಕ್ ಮಾಡ್ತೀರಿ ನೀವು? ನನಗೇನು ಹತ್ತು ಹೆಂಗೆಲ್ಲ ತಿಳ್ಕೊಂಡಿರಿ? ಮೊನ್ನೆ ನನ್ನ ಕಿವಿಗೆ ಬಿದ್ದಿತ್ತು, ನನ್ನ ಬಗ್ಗೆ ಚಾರ ಹೇಳತ್ತೀರಿ ನೀವು ಹೊರಗತ್ತ ಅಂದ. ಖರೆ ಈಗ ಕನ್ನಡ ನೋಡಿದನು. ಸಾಕಾಗೈತಿ ನಿಮ್ಮ ಕಾಲಾಗ ನನಗೆ ಈಗ. ಇಲ್ಲ, ಹಿಂಗ ಬಿಟ್ರೆ ಇದೇನು ಬಗೆ ಹರಿಯಂಗಿಲ್ಲ. ಇದಕ್ಕೆ ಏನ್ರೆ ಒಂದು ತಾಳೆ ಮಾಡಾಕಬೇಕ. ಏ ಪಾರವ, ಇರ್ಲಿ ಬಿಡ, ಇರೋದ್ ತಗೋ. ನಿನಗೆ ಗೊತ್ತಾಗಂಗಿಲ್ಲ ಲಕ್ಷ್ಮೀಕ, ನೀ ಏನು ಇರೋದ್ ತಗೋ ಅಂತಿ. ಇಲ್ಲಿ ನಂದು ಅಬ್ರು ಅಂತೈತಲ್ಲ. ಅಲ್ಲ, ಮನ್ಯಾಗ ಎಲ್ಲ ಮಾಡಿ ಮನಿ ಎಲ್ಲ ನಿಭಾಯಿಸ್ಕೊಂಡು ಅದನಗೋ ನೋಡ್ಕೊಂಡು ಇವ್ರಿಗೆ ಬಿಸಿ ರೊಟ್ಟಿ ಕೈಯಾಗ ಕೊಟ್ಟು ಹಿಂಗೆ ಮಾಡ್ತಾಳ ನಮ್ಮ ಅತ್ತಿ. ನಿಮಗೆ ಗೊತ್ತಿಲ್ಲ, ಈಕಿನ ಕಂತ್ರಾತ್ ಎತ್ತಿರ್ತಾವ ಮನ್ಯಾಗ. ಇರ್ಲಿ ಬಿಡವ, ಅತ್ತೆ ಅದರ್ದ ಹಂಗೆ ಸ್ವಭಾವ ಇರ್ತೈತಿ, ಸ್ವಸ್ಥರ್ನ ಬಯೋದ. ಇರ್ಲಿ ತಗೋ, ಎದಕ್ಕೆ ಸುಮ್ಮ ಮಾನಸಿಕ ಮಾಡ್ಕೋತಿ? ನೀವೇನವ ಇರ್ಲಿ ತಗೋ ಅಂತೀರಿ. ನನ್ನ ಜಾಗದಾಗ ನಿಂತು ನೋಡ್ರಿ, ಗೊತ್ತಾಗ್ತೈತಿ. ನಾ ಇದನ್ನ ಸುಮ್ ಬಿಡಂಗಿಲ್ಲ. ನಾ ಇದನ್ನ ಏನ್ರ ಒಂದು ನ್ಯಾಯ ಪಂಚಾಯತಿ ಮಾಡಕ್ಕೆ ನಾಳೆ ನಮ್ಮ ಅವ್ವ ನಮ್ಮಪ್ಪ ನಮ್ಮ ಮನನ್ ಕರೆಸ್ತಾನ. ನೀವೆಲ್ಲರೂ ಬರ್ಬೇಕ. ನನಗೂ ಸಾಕಾಗೈತಿ ಇವ್ರ ಕಾಲಾಗ. ಏನಿಲ್ಲ ಪಾರುನಿಲ್ಲ. ಅಲ್ಲ ಹರ್ಬಿತೀರ, ನನ್ನ ಸೊಸಿ ಬಂದಾತ ಹೇಳ್ದೆ ನಾನು. ಅಯ್ಯ, ನಾ ಹೇಳ್ತಿದ್ವ ಲಕ್ಷ್ಮೀಕ ಹೇಳ್ತಿಲ್ಲ, ನೀ ಮಾತಾಡ್ತೀನಿ ನಾಯಿ ಮಣ್ಣು. ಹೇರೆ ಹೇಳ್ಕೊ ಅಬ್ಬ. ಏನೋ ಅವ್ರ ಅವ್ವ ಅಪ್ಪ ಅನ್ನೋಗೇನು ಅನ್ಸ್ತಾನೇನ? ಬಂದ್ರು ನನಗೇನು ಇದ್ದೇ ಇತ್ತು, ನಾ ಏನು ಸುಳ್ಳು ಹೇಳುವ? ಅವ್ರಿಗೆ ಯಾರು ಅನ್ಸ್ತಾರ? ಏನ ದೊಡ್ಡ ಅವ್ರ ಅವ್ವ ಅಪ್ಪ ಅನ್ನೋ ನಂಜಿಕೆ ಹಾದ ನಂಗೆ. ಶಂಕರವಕ್ಕ ಇರ್ಲಿಲ್ಲಪ್ಪಲಕ್ಕ. ಏ ಹಡ್ಬಿಟ್ಟಿ, ಈಗೇನು ಇರ್ಲಂತಿ? ಆಕೆ ಬಂದಾಗ ಅನ್ಲಿಲ್ಲ, ಈಗ ನಾತ ಆಕೆ ಹೋದ್ಮೇಲೆ. ಏ ಶಂಕರಿ, ಹಿಂದೆ ನೋಡಲಿ. ಇಷ್ಟೆಲ್ಲ ಆದ್ರೆ ಬಿ ಮತ್ತೆ ನನ್ನ ಬಗ್ಗೆನ ಹಿಂದೆ ಮಾತಾಡ್ತಿರಲ್ಲ. ಇಷ್ಟೆಲ್ಲ ಅಂದ್ರೆ ಬಿ ಇನ್ನು ನಾ ಬಿಡಂಗಿಲ್ಲ. ಪೊಲೀಸರನ್ನ ಕರ್ಕೊಂಡ್ಬರ್ತಾನ. ಏನು ಮಾಡ್ತೀನಿ ಮಾಡ. ಏ ಇರ್ಲಿ ಬಿಡ, ಮಜಾಕ್ ಮಾಡತ್ತನು. ಎದಕ್ಕೆ ಸುಮ್ಮನೆ ಟೆನ್ಷನ್ ತಗೊಳತಿ? ಏನ ಮಜಾಕ್ ಮಾಡತ್ತೀರಿ? ನಾ ಬಿಡಂಗಿಲ್ಲ. ಇಷ್ಟೆಲ್ಲ ಮತ್ತೆ ಅನ್ಸ್ಕೊಂಡು ಇವ್ರ ಮನ್ಯಾಗ ನಾ ಇರಂಗಿಲ್ಲ. ಪೊಲೀಸನ್ನ ಕರ್ಕೊಂಬರಕ್ ನಾ. ಯವ್ವ, ಇನ್ನಿಕ್ ನನ್ನ ಜೀವ ಸಹಿತ ಬಿಡಂಗಿಲ್ಲ ಬಿಡ. ಅಲ್ಲ ಪಾರಿ, ನೀರೇ ಹೇಳ್ಬೇಕಿಲ್ಲ ಈಗ ಬಂದಾಗ. ಹೇಳ್ತೀವ ಲಕ್ಷ್ಮೀಕ, ಗಪ್ ಹುಣ್ಣಂಗಿಲ್ಲ ಬಾಯಿ. ಲಕ್ಷ್ಮೀಕ, ನಡಿ ಹೋಗುನು. ಆಯ್ತು ಪೊಲೀಸನ್ ಕರೆಕ್ ಹೋದ, ಮತ್ತೆ ನಮ್ಮನ್ನ ಹಿಡ್ಕೊಂಡು ಹೋದಾರ. ಏ ನಿಲ್ರಿ, ಅವ್ರು ಬಂತಾರೆ ಆಮೇಲೆ ನಂಗೆ ಅಂಜಿಗೆ ಬರೈತಿ. ಏ ಇಲ್ಲಿ ತಗೋರ ಶಂಕರವಕ್ಕ, ಹಾಕೇನು ಪೊಲೀಸರನ್ನ ಕರ್ಕೊಂಡ್ ಬರಂಗಿಲ್ಲ. ಫೋನ್ ಹಚ್ಚ ಅವ್ರ ಅವ್ವ ಅಣ್ಣ ಅಪ್ಪಗೆ ಎಲ್ಲರೂ ಹೇಳ್ತಾ ನಾಳೆ ಬಂದ್ರೆ ಸಮಾಧಾನಲೆ ಕೂತ್ ಮಾತಾರ. ಮತ್ತು ನೀನು ಸೊಸಿ ಹಂಗೆ ಕೌಕೋ ಮಾಡೋದು ಬಂದ್ ಮಾಡ. ಸೊಸಿ ಅದಾತರ ಒಂದು ರೊಟ್ಟಿ ತಿನ್ನತಿ. ಅಕ್ಕೆ ಮಗನ ಕರ್ಕೊಂಡು ಬ್ಯಾರೆ ಆದ ಅಂದ್ರೆ ಅವಾಗೇನು ಸಗಣಿ ತಿಂತಿ? ಏನವ ನಿಮ್ಮ ಅತ್ತಿಗಳಿಗೆ ಯಾವಾಗ ಬುದ್ಧಿ ಬರ್ತೈತಿ? ಆಮೇಲೆ ಸ್ವಸ್ಥರ ಮಕ್ಕಳಗತ್ತೆ ನೋಡ್ಕೋದು ಕಲೀರಿ. ಹೂರ ಏನವ ನೀನು ಹಿಂಗೆ ಮಾಡಿ ನೋಡಿ ಅತ್ತಿ ಸೊಸಿ ನೀವು ಹೆಸರು ಖರಾಬ್ ಮಾಡತ್ತೀರಿ ಎಲ್ಲಾರ್ದು. ನೀವು ಒಬ್ಬೊಬ್ರು ಹತ್ತಿಗೋದು ಹಿಂಗೆ ಇರ್ತೀರಿ, ಎಲ್ಲ ಹತ್ತಿಗೋದು ಹೆಸರು ಖರಾಬ್ ಮಾಡ್ತೀರಿ ನೀವು. ಯಾವತ್ತು ಸ್ವಸ್ಥರನ್ನ ಹೆಣ್ಮಕ್ಳು ನೋಡ್ಕೋಬೇಕು. ಯಾಕೆ ಹಿಂಗೆ ಮಾಡ್ತಿರೋ ಏನು ಆಮಲ? ನೀವು ನಿಮ್ಮ ಮಗನ ಬಾಳೆ ಸುದ್ದಾಗಲತ್ತ ಕರ್ಕೊಂಡ್ ಬಂದಿರ್ತೀರಲ್ಲ ಹೆಣ್ಮಕ್ಳನ್ನ, ಹಿಂಗೆ ಮಾಡ್ತೀರಿ? ಜರ ಸೊಸಿನ ಕೌಕೋ ಮಾಡೋದು ಬಂದ್ ಮಾಡ. ಚೆನ್ನಾಗೆ ನೋಡ್ಕೋದು ಕಲಿ. ನಿನಗೆ ವಯಸ್ಸಾಗದ ಕಾಲಕ್ಕೆ ಅಕ್ಕೆನೇ ನೋಡ್ಕೊಳಕದ. ಹೆಣ್ಮಕ್ಳಲ್ಲ, ಹೆಣ್ಮಕ್ಳು ಬರ್ತಾರು ಒಂದು ಸೀರೆ ತೊಗೊಂಡು ಹೋಗ್ತಾರ ಅಷ್ಟೇ. ಅದ ಒಂದು 4 ದಿನ ನಿಲ್ಲಕ್ಕೆ ಹೋಗು. ಒಂದು 4 ದಿನ ನಿಂತು ಮತ್ತೆ ವಾಪಸ್ ಬರ್ಬೇಕು. ಎಷ್ಟೋ ಆದ್ರೂ ಸೊಸಿನ ಆಗೈಕಿಲ್ಲ ಅಷ್ಟಕ್ಕೆ. ಹೆಣ್ಮಕ್ಳು ಅಂತಿರ್ಲ ನೀವು. ಅವ್ರ ಅತ್ತಿ ಮಾವನ ನೋಡ್ಕೊಳಂಗಿಲ್ಲ ಅವ್ರ. ಇನ್ನು ನಿಮ್ಮನ್ನೇ ನೋಡ್ಕೋತಾರು. ನಾನೆಲ್ಲ ಹೆಣ್ಮಕ್ಳಿಗೇನು ಹೇಳ್ತಿಲ್ಲ, ಒಬ್ಬೊಬ್ರು ಅದಾರ ಮದುವೆ ಆದ್ರೂ ಅವ್ವ ಅಪ್ಪ ಅತ್ತಿ ಮಾವ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೋತಾರ. ಖರೆ ಅತ್ತಿಗೋ ಚಲೋ ಇರಬೇಕು ಮೊದಲ. ಅದು ಅವಾಗ ಅತ್ತಿ ಸೊಸಿ ಬಾಂಧವ್ಯ ಏನೈತ್ಲ ಸರಿ ಹೋಗೋದು. ನಿಮ್ಮಂತ ಅತ್ತಿಗೋ ಯಾವಾಗ ಬದಲಾಗ್ತಿರೋ, ಯಾವಾಗ ಸುಧಾರಿಸ್ತಿರೋ ಯಾಮಲ್ವಾ? ಏ ಲಕ್ಷ್ಮಿ, ನಂಗೆ ಅಂಜಿಗೆ ಬರ ಐತೆ. ನನ್ನ ಸೊಸಿಗೆ ನೀನೇ ಹೇಳ ತೀಸಿ. ಏನು ತೀಸಿ ಹೇಳ್ತಿ? ಪಾಪ ಅದ್ರ ಬೇಗಿಂದ ಸಂಚಾಂತನ ಎಲ್ಲ ಕೆಲಸ ಮಾಡ್ತೈತಿ. ನಾವೇನು ನೋಡಿಲ್ಲ ಕಣ್ಣಾರೆ, ದಿನ ನೋಡ್ಕೋತಾ ಇರ್ತೇವೆ ನಾವು. ಮತ್ತೆ ಹಂಗೆ ಹೆಸರು ಇರ್ತಿ ಪಾಪ ನಿನ್ನ ಸೊಸಿಗೆ. ಏ ಅವ್ವ, ಆಗಿದ್ದ ತಿನ್ನೋ ನಾ ಹೇಳಂಗಿಲ್ಲ. ನನ್ನ ಸೊಸಿಗೆ ಹೋಗ ಆಯ್ತು ಪೊಲೀಸ್ ಕಂಪ್ಲೇಂಟ್ ಅದು ಕೊಡಕ್ಕೆ ಹೋದ್ರೆ ನೋಡ. ಏನು ಹೇತ್ರಾದಿ ಮಾಡ್ತೀವ? ನಾವು ನಿನ್ನ ಜೊತೆ ಮಾತಾಡ್ಕೊತ ನಿಂತು. ಹೂರ ಲಕ್ಷ್ಮೀಕ, ಹೋಗಿ ಈಕಿನ ಮನೆ ಮುಂದೆ ತಿಕ್ಕಿ ಜೊತೆ ಮಾತಾಡ್ಕೊತ ನಿಂತು. ನಮ್ಮ ಚಪ್ಪಲ್ ತಗೊಂಡು ನಾವು ಬರ್ಕೋಬೇಕು. ಪಾಪ ಹುಡುಗಿ ಮನಸ್ಸಿಗೆ ಎಷ್ಟು ಬೇಜಾರು ಮಾಡ್ಕೋತ. ಅದ ನಿನ್ನ ಮಗಳಿಗೆ ಅವ್ರ ಅತ್ತಿ ಹಿಂದೆ ಮಾಡಿ ಅಂತ ನೀ ಗಪ್ ಕುಂತಿದ್ದೇನ? ಏ ಹಡಿವಿತಿ ನೀ ಏನ ಮೈ ಮೇಲೆ ಬರತ್ತಿಲ್ಲ. ನಾ ಏನು ಮೈ ಮಾಡ್ಬಾರತ್ತ ಹೇಳ್ತ ನನಗೆ. ಇರ್ಲಿ ತಗೋ, ಎಲ್ಲಾರು ನಂಗೆ ಹೇಳಾರಾದ್ರಿ. ಏನ್ ಮಾಡತ್ತಿರ್ವಾ? ಏನ್ ಬಾಯಿ ಮಾಡತ್ತಿರ್ಲ? ಅಲ್ಲಿ ತನಕ ಕೆಲಸ ಐತಿ ಬಾಯಿ. ಶಂಕರವಕ್ಕ, ನಿನ್ನ ಸೊಸಿ ಯಾಕ ಅಲ್ಲಿ ಗಿಡದ ಅಳ್ಕೋತ ಕೂತಾಳ ಪಾಪ. ಏನು ಮಾತಾಡ್ಸಿನವ? ಏನು ಮಾತಾಡ್ಲಿಲ್ಲ. ಎಲ್ಲಿ ಕೂತಾಳ? ಅಯ್ಯ, ಅಲ್ಲಿ ಹನುಮಾನ್ ದೇವ್ರ ಗುಡಿತಾಗ ಕೂತಾಳ ನೋಡ ಪಾಪ ಅಳ್ಕೋತ. ಏನ್ರ ಅಂದೇನ ಮತ್ತ? ಏ ಎಲ್ಲಿ ಏನಂತಿ? ಏನು ಅಂದಿಲ್ವಾ? ಯಾಕ್ರೆ ಸುಳ್ಳು ಹೇಳ್ತೀರಿ? ಪಾಪ ಅನ್ನೋಂಗಂದಕ್ಕೆ ಮನ್ಸಿಗೆ ಬೇಜಾರು ಮಾಡಿ. ಯವ್ವ ಹೋಗ, ಆಕಿನ ಮೊದಲು ಸಮಾಧಾನ ಮಾಡೋಗ. ಮತ್ತೆ ತಲೆ ಕೇಳ್ತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾಳ ಆಕಿ. ಆತ ಅಂಜಿಕ್ಕಿದ್ದ ಮತ್ತೆ ಹಿಂಗೆ ಮಾಡ್ತಿ? ಯವ್ವ ಹೋಗ, ಯವ್ವ ತಪ್ಪಾತು, ಹೋಗಿ ಇನ್ನೂ ಮನ್ನಂಗಿಲ್ಲ ಹೋಗ. ಪಾರಕ್ಕ ಹೋಗಿ ಆಕೆಗೆ ಸಮಾಧಾನ ಮಾಡೋ, ಕರ್ಕೊಂಬ ಸಮಾಧಾನ ಮಾಡಿ. ಆಯ್ತು ತಗೋ. ಗಿರಿಜಿ ಮನೆಗೆ ಹೋಗೋದು ಬೇಡ? ಎಲ್ಲಿ ಗಿರಿಜಿ ಮನೆಗೆ ಹೋಗ್ತಿ? ಇಲ್ಲೇ ರಾಮಾಯಣ ಮಹಾಭಾರತ ಆಗತೈತಿ. ಹೋಗಕ್ಕಿನ ಸಮಾಧಾನ ಮಾಡೋದು ಪೈಲ ಕರ್ಕೊಂಬರ ಹೋಗ. ಆಯ್ತು ತಗೋ. ಏನಾತ ಲಕ್ಷ್ಮಿ ಅಕ್ಕ? ಏನು ಒಂದು ಬಗೆಹರಿಯುವ? ಎಲ್ಲಿ ಏನಾಗ್ತೈತಿ ಕಲಿ? ಏನಿಲ್ಲ, ಅತ್ತಿ ಸೊಸಿ ಜಗ. ಏನಾಯ್ತು ನಂಗೂ ಅದು ಬಿರ್ಸ? ಅದೇನಾಯ್ತು ಗೊತ್ತೈತೇನ? ಯವ್ವ ದೇವ್ರ, ಇತ್ತೆಲ್ಲ ಆತನ? ಹೂರ, ಅದಕ್ಕೆ ನೋಡಿ ಆಕೆ ಸೆಟ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನಂತ ಹೋಗಿದ. ಅಯ್ಯ ದೇವ್ರ, ಏನವ್ವ ಏನು ಜಡ್ತೆ ಅಂತನ್ನ. ಅಲ್ಲ ಶಂಕರವಕ್ಕ, ನೀ ಯಾಕೆ ಪಾಪ ಹುಡುಗಿ ಹಂಗೆ ಅನ್ನಕ್ಕೆ ಹೋದಿ? ಬೇಗಿಂದ ಸಂಚಾನ ದನ ದುಡ್ದಂಗೆ ದುಡ್ತಿತ್ತವ ಪಾಪದ. ಏ ನಾಯಿ ಅಂತಕಿನ ಕಲ್ಲಿ, ನಿಂಗೆ ನಗು ಬರಾಯ್ತನ ನನ್ನ ಪರಿಸ್ಥಿತಿ ನೋಡಿ. ಆತು ತಗೋರೆ ಯವ್ವ, ಹಂಗ್ಯಾಕಂತಿ? ಲಕ್ಷ್ಮಿ ಅಕ್ಕ, ನಾನು ನಿಂತಾಗ ಬರತ್ತೀನಿ ನೋಡಿ.
ಹೌದಾ ಯಾಕ ಅಯ್ಯ ನಮ್ಮ ಊರಾಗಿನ ಗೌಂದ್ರಿಲ್ಲ ಅವ್ರ ಮನ್ಯಾಗಿನ ವಿಷಯ ಹೇಳೋದಿತ್ತು ನಿನಗೆ. ಏನ ಅವ್ರ ಮನೆ ವಿಷಯ ನಮಗೆ ಯಾಕ ಅಯ್ಯ ಅದು ನಿಮಗೆ ಹೇಳೋದೈತೆ. ನಮಗೆ ಹೇಳೋದೈತಿ ಏನದ ಅಲ್ಲ ಆ ಶಶಿಕಲಾ ಅಮ್ಮ ಅವ್ರ ಮನೆ ವಿಷಯ ನಮಗೆ ಹೇಳಿದ್ದೀನಿ ನೀನು ಏನಂತದೇನ ಈ ವಿಡಿಯೋ ನೋಡಿ ನೀವು ಸ್ವಲ್ಪ ಆದ್ರೂ ನಕ್ಕಿದ್ರ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಂ ಹಂಗೆ ನಮಗೆ ಸಪೋರ್ಟ್ ಮಾಡ್ರಿ. ಭಾಳ ಜನ ನಮ್ಮ ವೀಡಿಯೋಸ್ ನೋಡತ್ತೀರಿ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಪೂರ್ತಿ ವೀಡಿಯೋಸ್ ನೋಡ್ರಿ ಯಾಕಂದ್ರೆ ನಮಗೂ ಖುಷಿ ಆಗ್ತೈತಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಹೋಗ್ಬೇಡ್ರಿ ಬೆಲ್ ಐಕನ್ನು ಕ್ಲಿಕ್ ಮಾಡಿರಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್.